ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಾರ್ನಿಂಗ್ ನಮ್ಮ ಡೇ ಸ್ಟಾರ್ಟ್ ಆಗಿದ್ದು ಹಾಟ್ ವಾಟರ್ ಲೆಮನ್ ಹಾಗೆ ಚಿಯರ್ ಸೀಡ್ಸಿಂದ. ಸೊ ಇವತ್ತು ಲೇಟಾಗಿ ಎದ್ದಿದ್ದ ಕಾರಣ ನಾವು ಜಿಮ್ಮಿಗೆ ಹೋಗಲಿಲ್ಲ. ಸೊ ಜಿಮ್ ಬದಲಾಗಿ ನಾವು ಹೋಗಿದ್ದು ದೇವಸ್ಥಾನಕ್ಕೆ ಬಂದ್ವಿ. ಬಟ್ ಇಲ್ಲಿ ನೋಡಿದ್ರೆ ಫುಲ್ ರಶ್ ಇತ್ತು, ಆದರೂ ನಿಂತ್ಕೊಂಡ್ವಿ. ಕಾವ್ಯ ನೋಡಿದ್ರೆ ಮೊಬೈಲ್ ನೋಡ್ತಾ ಇದ್ರು. ಏನು ಮಾಡ್ತಿದ್ದಾಳೆ ಅಂತ ನೋಡಿದ್ರೆ ದೇವ್ರದ್ದು ನಾಮ ಜಪನೆ ಮಾಡ್ತಾ ಇದ್ಲು. ಸೊ ಇಲ್ಲಿಂದ ನಾವು ವರ್ಕಿಗೆ ಹೋಗಿ ವರ್ಕ್ ಮುಗಿಸ್ಕೊಂಡು ನೆಕ್ಸ್ಟ್ ಈವ್ನಿಂಗ್ ಮನೆಗೆ ಬಂದ್ವಿ. ಫ್ರೆಂಡ್ಸ್, ನಮ್ಮ ಕಾವ್ಯ ಇವತ್ತು ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾಳೆ. ಬಿಸಿನೀರೊಳಗೆ ಕಾಲ ಹಾಕೊಂಡಿದ್ದಾಳೆ. ಏನ್ ಮಾಡ್ತಿದ್ದಾಳೆ ಅಂತ ಗೊತ್ತಿಲ್ಲ, ಅವಳನ್ನ ಕೇಳೋಣ. ಅಕ್ಕ, ಏನ್ ಮಾಡ್ತಿದ್ಯಾ? ಹೊಸ ಪ್ರಾಡಕ್ಟ್ ಆರ್ಡರ್ ಮಾಡಿದೀನಿ, ಅದರದ್ದು ಟ್ರಯಲ್ ನೋಡ್ತಾ ಇದೀನಿ ಹೆಂಗಿದೆ ಅಂತ. ಏನ್ ಪ್ರಾಡಕ್ಟು? ಏನು ಅದು ರೀಲ್ಸ್ ಅಲ್ಲಿ ಬಂದಿತ್ತು. ಈ ಹಿಂಡಿ ಎಲ್ಲ ಕ್ರ್ಯಾಕ್ ಆಗಿರುತ್ತಲ್ವಾ ಹಿಂಗೆ, ಆ ಕ್ರ್ಯಾಕ್ ಆಗಿರೋ ಹಿಂಡಿದೆಲ್ಲ ಕ್ಯಾಲಸ್ ರಿಮೂವರ್, ಹಿಂಡಿ ಕ್ರ್ಯಾಕ್ ಆಗಿರೋದೆಲ್ಲ ಹೋಗ್ಸೋದು. ಹೌದಾ? ಏನ್ ಪ್ರಾಡಕ್ಟ್ ಅದು? ಅದು ಅರ್ಬನ್ ಯೋಗ ಅವ್ರದ್ದು ಕ್ಯಾಲಸ್ ರಿಮೂವರ್. ನೋಡಿ, ನಾನ್ ಮಾಡ್ತಾ ಇರೋದಕ್ಕೆ ಬಂದಿದ್ದಾಳೆ, ನಾನು ಮಾಡ್ಕೋತೀನಿ ಅಂತ ಬಂದಿದ್ದಾಳೆ. ಏನ್ ತಂದ್ರು ಬಿಡಲ್ಲ, ನಂಗೂ 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 ಅಂತ ಬಂದ್ಬಿಡ್ತಾಳೆ. ನೀರು ಅದ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡಕ್ಕೆ ಸುಮ್ಮನೆ ಸೋಕ್ ಮಾಡ್ಬೇಕು. 15 ಮಿನಿಟ್ಸ್ ಫಸ್ಟ್ ಸಾಲ್ಟ್ ವಾಟರ್ ಅಲ್ಲಿ ಸೋಕ್ ಮಾಡ್ಬೇಕು. ನೀರ್ ಹಾಕ್ಲದ? ನೀರು ಬೇಡ, ಆರುತ್ತೆ ಒಂದ್ 5 ನಿಮಿಷ. ಬರೀ ಇಂಥದೆಯಾ ಅಂತ ಹೇಳಿ ಹೊರಗಡೆ ಹೋಗಿ 2 ಪೊಮೊಗ್ರೆನೇಟ್ ಜ್ಯೂಸ್ ಕುಡಿದ್ವಿ. ನೆಕ್ಸ್ಟ್ ನೋಡಿದ್ರೆ ಝೂಮ್ ಸ್ಟಾರ್ಟ್ ಆಯಿತು. ಝೂಮ್ ಕೇಳ್ಕೊಂಡು ಹಾಗೆ ಜಿಮ್ಮಿಗೆ ಹೋದ್ವಿ. ಸೊ ಇವತ್ತು ಜಿಮ್ಮಲ್ಲಿ ಹೆವಿ ವರ್ಕೌಟ್ ತುಂಬ ಚೆನ್ನಾಗಿತ್ತು. 10 kgs ವೆಯ್ಟ್ ಲಿಫ್ಟಿಂಗ್ನ ನಾನು ಇವತ್ತು ಮಾಡಿದೆ. ಆ್ಯಂಡ್ ಅದನ್ನ ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಇವಾಗ ಟೈಮು 11:02 ಆಗಿದೆ. ನವರಂಗ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂತ ಅಂದರೆ ಹೊಸದುರ್ಗದಿಂದ ನಮಗೆ ಪಾರ್ಸಲ್ ಬಂದಿದೆ. ನಮ್ಮ ದ್ರಾಕ್ಷಿ ನಮಗೆ ಏನೋ ಹೊಸದುರ್ಗು ಮಟನ್ ಇದೇ ಗಾಡಿ ಇದೆ. ಇದಲ್ಲ, ಅಲ್ಲಿರ್ಬೇಕು ನೋಡು. ಬೇಗ ಗೊತ್ತಾ, ಇದರಲ್ಲಿ ಯುಗಾದಿ ಹೊಸದುರ್ಗದ್ದು ಊಟ ಇದೆ. ದೊಡ್ಡ ಬಾಯ್ ಕೊಟ್ಟು ಕಳಿಸಿದ್ದಾಳೆ ನಮ್ಮ ದ್ರಾಕ್ಷಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. Now, I have to see that person. ಏನಿದೆ ಅಂತ ನೋಡೋಣ, ಮನೆಗೆ ಹೋಗಿ ನೋಡೋಣ. ಆಲ್ರೆಡಿ ಟೈಮ್ ನೋಡಿ 11:03 ಆಯಿತು. ಸೊ ಹೊಟ್ಟೆ ಅಶ್ವಾಗ್ತದೆ, ಹೋಗಿ ನೋಡೋಣ. ಸೊ ಪಾರ್ಸಲ್ನ ಗಾಡಿ ಮೇಲೆ ಇಟ್ಕೊಂಡು ನಾವಿವಾಗ ಮನೆ ಕಡೆ ಹೊರಡ್ವಿ. ದುರ್ಗದಿಂದ ಬೆಂಗಳೂರು ಬಂದಿದೆ. ನಮ್ಮ ದ್ರಾಕ್ಷಿ ಕೊಟ್ಟಿದ್ದಾಳೆ. ಏನೇನೆಲ್ಲ ಕೊಟ್ಟಿದ್ದಾಳೆ ನೋಡೋಣ. ಏನಿದು? ದೊಡ್ಡ ಬಾಕ್ಸ್ ಇದೆ. ಏನಿದು? ಮೆತ್ತಿಗೆ ಅಂತಿದ್ದೆ. ಟೊಮೆಟೊ ಕೊಟ್ಟು ಕಳಿಸಿದ್ದಾರೆ. ವಾವ್, ಎಷ್ಟು ಚೆನ್ನಾಗಿದೆ. ಇದು ನಾಟಿ ಟೊಮೆಟೊ, ಅವರೇ ಬೆಳೆದಿರೋದು. ಆ್ಯಂಡ್ ಇದೇನೋ ಕೊಟ್ಟು ಕಳಿಸಿದ್ದಾರೆ. ಸೊ ಇಷ್ಟಿದೆ. ಇದು ಟೊಮೆಟೊ ಬಿಟ್ಟು ಏನಿದೆ? ಏನಿದು? ತುಪ್ಪ ಇರಬೇಕು. ತುಪ್ಪ ಕೊಡ್ತೀನಿ ಅಂದಿದ್ಲು. ತುಪ್ಪನಾ? ಹಾಲಿರ್ಬೇಕು, ಗಿಣ್ ಹಾಲ. ಏನಿದು ಗೊತ್ತಿಲ್ಲ. ಗಿಣ್ ಹಾಲು ಅನ್ಸುತ್ತೆ. ಮೇ ಬಿ. ನೀನು ಕೇಳ್ತಿದ್ದೆ ಅಲ್ವಾ ಗಿಣ್ಣು ಅಂತ? ಮೊನ್ನೆ ಕರು ಹಾಕಿದೆ ಅಂತ ಹೇಳ್ತಾ ಇದ್ಲು. ಹಾಗಾದ್ರೆ ಗಿಣ್ ಹಾಲು. ನಂಗೆ ಮಾಡಕ್ಕೆ ಬರಲ್ಲ, ಗಿಣ್ ಹಾಲು ಕೊಟ್ಟಿದ್ದಾಳೆ. ಬಂತು ನಮ್ಮ ಐಟಮ್. ಓಹೋ, ಚಲ್ಸೈತೆ. ಫುಲ್ ಘಮ ಘಮ ಅಂತಿದೆ. ಮಟನ್ ಕೊಟ್ಟಿದ್ದಾಳೆ. ಮಟನ್ ಹೋಗಿ ಪ್ಲೇಟ್ ಹಾಕೊಂಡು. ಹೊಸದುರ್ಗದಿಂದ ಬಂದಿದೆ ನಮ್ಮ ಮನೆಗೆ. ನಮ್ಮ ದ್ರಾಕ್ಷಿ ಕೊಟ್ಟಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ದ್ರಾಕ್ಷಿ. ನೋಡಿ, ಹಬ್ಬ ಇದೆ. ಹೊಸದುರ್ಗಿದ್ರು ನಾವು ಹೋಗೋಕ್ಕಾಗಿರಲಿಲ್ಲ. ಬಟ್ ಎಲ್ಲಿಂದನೋ
ಇವತ್ತು ನಮ್ಗೆ ಸಿಕ್ಕಿದೆ. ಥ್ಯಾಂಕ್ ಯು ದ್ರಾಕ್ಷಿ. ಕಾವ್ಯ ಏನ್ ಹೇಳ್ತೀಯಾ? ಥ್ಯಾಂಕ್ ಯು ಸೋ ಮಚ್ ದ್ರಾಕ್ಷಿ. ಇವತ್ತು ಬೆಳಗ್ಗೆಯಿಂದ ತಿನ್ಬೇಕು ಅಂತ ಅನಿಸ್ತಿತ್ತು, ಯಾವಾಗ ತಿಂತಿರೋ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೂಪರ್, ಥ್ಯಾಂಕ್ ಯು ದ್ರಾಕ್ಷಿ. ಬಂದಿದೆ ನೋಡಿ, ಇಂಥ ಫ್ರೆಂಡ್ ಇರಬೇಕು. ನಾವು ಊರಿಗೆ ಹೋಗೋಕ್ಕಾಗಿಲ್ಲ ಅಂದ್ರೂ ನೆನ್ಕವ್ಯ ಊರಿಗೆ ಹೋಗೋಕ್ಕಾಗಿಲ್ಲ ಅಂದ್ರೂ ಮಟನ್ನ ಹೊಸದುರ್ಗದಿಂದ ಬೆಂಗಳೂರು ಕಳಿಸ್ಕೊಟ್ಟವ್ರೆ. ಥ್ಯಾಂಕ್ ಯು ದ್ರಾಕ್ಷಿ. ಬೇಗ ಬಾ. ಅಷ್ಟೇ.